ಎಲ್ಲರಿಗೂ ನಮಸ್ಕಾರ. ಈಗ ನಾನು ವಿಸಾಳೆ ಕಾಂಪೌಂಡ್ ಹತ್ರ ಇರೋ ಕೋಲ್ಕತ್ತಾದಿಂದ ಬಂದಿರೋ ಕಲಾಕಾರ ಆರ್ಟಿಸ್ಟ್ ಟೆಂಟ್ ಇದೆಯಲ್ಲ, ಅಲ್ಲಿಗೆ ಬಂದಿದ್ದೀನಿ. ಸೊ ನಾನು ಲಾಸ್ಟ್ ವೀಡಿಯೋದಲ್ಲೂ ಸಹ ನಾನು ಇಲ್ಲಿಗೆ ಬಂದು ವೀಡಿಯೋ ಮಾಡಿದ್ದೀನಿ. ಬಟ್ ಆವಾಗ ಇನ್ನೂ ಎಷ್ಟೊಂದು ಕೆಲಸ ಆಗಿರಲಿಲ್ಲ, ಇನ್ನೂ ಪೇಂಟ್ ಸಹ ಆಗಿರಲಿಲ್ಲ ಆವಾಗ. ಬಟ್ ಈಗ ಬಂದಿದ್ದೀನಲ್ಲ, ಆಲ್ಮೋಸ್ಟ್ ಎಲ್ಲ ರೆಡಿ ಆಗಿದೆ ಗಣಪತಿಗಳು. ಇಲ್ಲೇನು ಸ್ಪೆಷಲ್ ಅಂತ ಇಲ್ಲಿ ಒಂದು 4 ದೊಡ್ಡ ದೊಡ್ಡ ಗಣಪತಿಗಳಿದೆ. ಎಸ್ಪೆಷಲಿ ದಾವಣಗೆರೆಲ್ಲ ಆರ್ಡ್ರ್ ಕೊಟ್ಟಿರೋದವೆಲ್ಲ ಅವು ಸಹ ಕಂಪ್ಲೀಟ್ ಆಗಿದ್ದಾವೆ. ವರ್ಕೆಲ್ಲ ಇನ್ನೂ ಸ್ವಲ್ಪ ಬಾಕಿ ಇದೆ. ಸೊ ಅವನ್ನೆಲ್ಲ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ನಾನು ನಿಮಗೆ ನನ್ನಿಂದ ಕಾಣಿಸ್ತಿದೆಯಲ್ಲ, ಇವೆಲ್ಲ ಹೌದು. ಸುಮಾರು 10 ಅಡಿ 12 ಅಡಿ ಮೇಲೆ ಇರೋದಿವೆಲ್ಲ ಗಣಪತಿಗಳು. ಈ ಗಣಪತಿ ಬೆಳಗಾಮಿಂದ ಆರ್ಡರ್ ಕೊಟ್ಟಿರಂತೆ. ಇದನ್ನ ಬೆಳಗಾಮವ್ರು ಬುಕ್ ಮಾಡಿರೋದಂತೆ ಈ ಗಣಪತಿನ. ಇದೊಂದು ಸುಮಾರು 15 ಅಡಿ 16 ಅಡಿ ಇದೆ. ಇದು ಸಖತ್ತಾಗಿದೆ. ಇದು ಸಹ ಇದು ಒಂದು 8 ರಿಂದ 9 ಅಡಿ ಇದೆ ಈ ಗಣಪತಿನ. ಚೆನ್ನಾಗಿದೆ. ಇದು ಸಹ ಸಿಂಪಲ್ ಆಗಿದೆ. ಇದು ಆ್ಯಕ್ಚುಲಿ ನಾನು ಇಲ್ಲಿ ಬಂದಿದ್ದು ಫಸ್ಟ್ ಟೈಮ್. ಇನ್ನೇನು ಹಬ್ಬ ಹತ್ರ ಬಂತಲ್ವಾ, ಸೊ ಎಲ್ಲ ಗಣಪತಿ ಸಹ ಆಲ್ಮೋಸ್ಟ್ ಎಲ್ಲ ರೆಡಿ ಆಗಿದ್ದಾವೆ. ಇಲ್ಲೇ ಕಾಣಿಸ್ತಿದೆ ನಿಮಗೆ. ಲಾಸ್ಟ್ ಟೈಮ್ ಬಂದಾಗ ನಾನು ಪೇಂಟಿಂಗ್ ಸಹ ಅರ್ಧಂಬರ್ಧ ಆಗಿತ್ತು. ಈಗ ಪೇಂಟಿಂಗು, ಬಟ್ಟೆ, ಮತ್ತೇನದು ಆರ್ನಮೆಂಟ್ಸು ಪ್ರತಿಯೊಂದು ಸಹ ಹಾಕಿದ್ದಾರೆ. ಕಂಪ್ಲೀಟ್ ಆಗಿದ್ದಾವೆ ಈಗ ಗಣಪತಿಗಳು ವರ್ಕೆಲ್ಲ.
ಆಲ್ಮೋಸ್ಟ್ ಇನ್ನೊಂದು 2-3 ದಿನದಲ್ಲಿ ಎಲ್ಲ ಗಣಪತಿಗಳು ಫಿನಿಶ್ ಮಾಡ್ತಾರೆ ಅನ್ಕೊಂತೀನಿ. ಹ್ಞೂ ಇವರೆಲ್ಲ ಕೋಲ್ಕತ್ತಾದಿಂದ ಬಂದಿರೋದು ನೋಡಿ. ಅಲ್ಲಿಂದ ಬಂದು ತಿಂಗಳಿಗಟ್ಟಲೆ ಟೆಂಟ್ ಹಾಕ್ಕೊಂಡು ಇವೆಲ್ಲ ಮಾಡಿರೋದು ಇವರು. ಗಣಪತಿಗಳನ್ನ ನೋಡಬಾರ್ದು, ಸಸ್ಪೆನ್ಸ್ ಆಗಿರಲಿ ಅಂತೇಳಿ ಕೆಲವರೆಲ್ಲ ಮುಖ ಮುಚ್ತಾರೆ, ಈಗಲೇ ತೋರಿಸ್ಬಾರ್ದಂತ.